ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದುರ್ಗದಹಳ್ಳಿ, ವಡ್ಡರಹಳ್ಳಿ ಕ್ರಾಸ್, ಇರಕಸಂದ್ರ ಕಾಲೋನಿ, ತಣ್ಣೇನಹಳ್ಳಿ, ಜೋನಿಗರಹಳ್ಳಿ, ತೋವಿನಕೆರೆ ಗ್ರಾಮಗಳಿಗೆ ಭೇಟಿ ನೀಡಿ ಮತ್ತು ಯಲೆರಾಂಪುರ, ನರಸಿಂಹಗಿರಿ ಕ್ಷೇತ್ರ ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಮಳೆ ಕೊರತೆಯಿಂದ ಬೆಳೆ ಹಾನಿಗೊಳಗಾದ ರೈತರ ಸಮಸ್ಯೆಗಳನ್ನು ಆಲಿಸಿದ್ರು. ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿದ ಅವರು ಬೆಳೆ ನಷ್ಟದ ಕುರಿತು ಮಾಹಿತಿ ಪಡೆದು ಹೊಲಗಳ ಪರಿಸ್ಥಿತಿಯನ್ನು ವೀಕ್ಷಿಸಿದ್ರು. ಈ ವೇಳೆ ರೈತರು ಮಳೆ ಅಭಾವದಿಂದ ಬೆಳೆಗಳು ಸಂಪೂರ್ಣವಾಗಿ ಒಣಗಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವುದಾಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ರು. ಈ ವರ್ಷ ಮಳೆ ಅಭಾವ ಜಾಸ್ತಿಯಾಗಿ ದನಕರುಗಳಿಗೂ ನೀರಿಲ್ಲ, ಮೇವು ಕೇಂದ್ರಕ್ಕೆ ತರಿಬೇಕಾಗುತ್ತೆ ಸರ್ಕಾರದಿಂದ. ಹೇಳಬೇಕು ಅಂತಂದರೆ ಯಾರು ಬೆಳೆ ಇಡಕ್ಕೆ ಆಗಿಲ್ಲ, ಅರ್ಧಬರ್ಧ ಬೆಳೆ ಇಟ್ಟಿದೆ, ಅದು ಸಹ ನಶಿಸಿ ಹೋಗ್ತಾ ಇದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಅಭಾವ ಇದೆ. 65-70% ಮಳೆನೇ ಆಗಿಲ್ಲ ವರ್ಷ. ಆದ್ದರಿಂದ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ನಾವು ಸರ್ಕಾರದಿಂದ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಜಾನುವಾರುಗಳಿಗಾನ ಅಟ್ಲೀಸ್ಟ್ ನೀರು ಕುಡಿಯೋಕೆ ಅಲ್ಲಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಆ ಮೇವು ಅಂತೂ ಈ ಸರಿ ಗ್ಯಾರಂಟಿ ಮೇವು ನಮ್ಮ ಕಡೆ ಕೆಟ್ಟಲ್ಲ. ಅದರಿಂದ ದಯವಿಟ್ಟು ದನಕರುಗಳಿಗಾದರೂ ಮನುಷ್ಯರಿಗೂ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಬರಗಾಲ ಬಂದಿದೆ, ಜನಗಳಿಗೆ ಮೇವಿಲ್ಲ. ಅದಕ್ಕೆ ಇವಾಗ ಸರ್ಕಾರದವರು ಏನು ಸಾಲ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕಲ್ಲಿ ಅದನ್ನ ಮನ್ನಾ ಮಾಡಬೇಕು ಅಂತ ದಯವಿಟ್ಟು ನಾವೆಲ್ಲರೂ ಕೇಳ್ಕೊಂತ ಇದ್ದೀವಿ ರೈತರ ಪರವಾಗಿ. ಜಾನುವಾರುಗಳಿಗೂ ಮೇವಿಲ್ಲ, ಅದಕ್ಕೆ ಅವಾಗ ಏನಾರ ಮಾಡಿ ವ್ಯವಸ್ಥೆ ಮಾಡ್ಬೇಕು. ಕುಡಿಯೋಕ್ಕೆ ನೀರಿಲ್ಲ ದನಗಳಿಗೆ, ಇಕ್ಕಿನ ಬೆಳೆ ಬೋರ್ಗಳೆಲ್ಲ ಫೇಲ್ ಆಗ್ತಾವೆ. ರೈತರಿಗೆ ಬಹಳ ಅನುಕೂಲ ಆಗಿದೆ, ಅನಾನುಕೂಲ. ಅದಕ್ಕೆ ನೀವು ಏನಾರ ಮಾಡಿ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸ್ಬೇಕು. ನಾವು ಹಾಕಂತೀವಿ, ಸೋಮವಾರ ತೆಳ್ಳು ಬಂದಿರ್ತೈತೆ ಮಳೆ, ನಾವು ಹಾಕ್ತಿವಿ. ಹಾಕ್ದಾಗ ಏನಾಗ್ತೈತಿ, ಸಣ್ಣ ಹುಟ್ಕೊಳ್ತೈತೆ, ಮತ್ತೆ ಬಿಸಿಲು ತಾಪ ಜಾಸ್ತಿ ಎಲ್ಲ ಒಣಗೋಗ್ತೈತೆ. ತಿರ್ಗಿ ಇನ್ನೊಂದ್ಸಲ ಮಾಡಿದಾಗ ಇನ್ನೊಂದ್ಸಲ ಇದೆ, ಇಲ್ಲ 2 ಸಲ 3 ಸಲ ಹಾಕೊಂಡಿದ್ದೀವಿ ಸರ್. ಹಾಗೆ ಎಲ್ಲ 2-3 ಬಿತ್ತನೆ ಸಿಗ್ತಿಲ್ಲ. ನಮ್ದು 4 ಎಕರೆ ಸರ್. ನಮ್ದು 3 ಎಕರೆ ಸರ್. ನಾವೊಂದು 49,000 ಮೇಲೆ ಕಟ್ತಾ ಇದ್ದೀವಿ ಸರ್. ಗೇಮ್ ಟ್ರ್ಯಾಕ್ಟ್ರು, ರೋಡ್ ವರ್ಷದು. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 3 ಎಕರೆ. ನಮ್ದು ಇಲ್ಲೇ ಸರ್, ಇಲ್ಲಿ ರೋಟ್ರಿ 1,200 ರೂಪಾಯಿ ಗಂಟೆಗೆ. 4 ಎಕರೆ ಒಂದು ಗಂಟೆಗೆ 4 ಡೀಸೆಲ್ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಟ್ರ್ಯಾಕ್ಟರ್ 100 ರೂಪಾಯಿ ಜಾಸ್ತಿ ಮಾಡ್ತಾರೆ ಗಂಟೆಗೆ. ನೋಡಿ ಸರ್, ಏನು ರಾಗಿ ಹುಟ್ಟೈತೆ ನೋಡಿ. ಹುಟ್ಟಿದ್ರೆ ಇದಕ್ಕಿಂತ ದೊಡ್ಡದಿರಬೇಕಾಯ್ತು ಆಕ್ಚುಲಿ ಎಲ್ಲ ಅಂತ. ಫಸ್ಟ್ ಟೈಮ್ದು ಇದು 2ನೇ ಸಲ ಬಿತ್ತನೆ ಮಾಡಿದ್ವಿ. 2 ಸಲ ಅದು ಅಷ್ಟೇ ಬರಲ್ಲ. ಈಗ ಇಷ್ಟೊಂದು ಬಯಲಿಗೆ ಅಂತ ಒಂದು 8 ಸೇರ್ ಆಗಿತ್ತು ಒಂದು ಎಕರೆಗೆ. ನಮಗೊಂದು 10 ಸೇರಿನಷ್ಟು ಆಗಿನೂ ಹುಟ್ಟಿದೆ. ಕಡಲೆ ಗಿಡನೂ ಅಷ್ಟೇ 20 ಸೇರು 30 ಸೇರು ಹಾಕಿರ್ತೀವಿ. ಯಾಕೆಂದ್ರೆ ನಮ್ದು ಬರಗಾಲನೇ ಸರ್. ಬರೇ ಮಳೆ ಆಧಾರಿತ ಜಮೀನು ಇದೆ ಜಾಸ್ತಿ. 1 ಎಕರೆಗೆ 500 ಚಿಲ್ಲರೆ, 1 ಎಕರೆಗೆ 500 ಚಿಲ್ಲರೆ. ಕಡಲೆ ಗಿಡಕ್ಕೆ ರಾಗಿಗೆ ಸ್ಪಿಟ್ ಇದೆ. ಮುಗಿದ ಟೈಮು ಇದೆಯಾ? ಸರ್ಕಾರ ತಕ್ಷಣವೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಹಾಗೂ ಪರಿಹಾರ ಧನವನ್ನು ಬಿಡುಗಡೆ ಮಾಡಬೇಕು ಅಂತ ರೈತರು ಮನವಿ ಮಾಡಿದ್ರು. 175ರಲ್ಲಿ 800 ಕೋಟಿ ಸುಸ್ತಿಯಾಗಿದೆ ಬ್ಯಾಂಕ್ ದುಡ್ಡು ಕಟ್ಟದ. ಎಲ್ಲ ಲಾಸ್ಟಲ್ಲಿ, ನಿಮ್ಮ ತಂದೆಯವ್ರ ಕಾಲದಿಂದನೂ ಅವೆಲ್ಲ ಲಾಸಲ್ಲೇ ಅವೆ. 175 ಬ್ಯಾಂಕಲ್ಲಿ ಒಂದು ಜಿಲ್ಲೆಗೆ 1 ಬ್ಯಾಂಕ್ ಮಾತ್ರ ಇರ್ತದೆ, ಇನ್ನು 9 ಬ್ಯಾಂಕ್ ಎಲ್ಲ ಸುಸ್ತಿ ಇದೆ. ನೀವು ಅಸೆಂಬ್ಲಿ ಒಳಗೆ ತಂದು ಅದನ್ನು ಚರ್ಚೆ ಮಾಡಿ ದಯವಿಟ್ಟು PLD ಬ್ಯಾಂಕ್ ಎಲ್ಲ ಏನಾದರೂ ಮಾಡಿ ಅವನ್ನು ಉಳಿಸ್ಬೇಕು ಅಂತಂದರೆ ನೀವು ಅಸೆಂಬ್ಲಿ ಒಳಗೆ ಮಾತಾಡಿ ಅದನ್ನು ಏನು ಹೇಳ್ಬೇಕು ನೀವು ಸರ್. ನೀವು ಅದೇ ಹೇಳಿಲ್ಲ ಸರ್, ಈಗ ಬ್ಯಾಂಕು ನಬಾರ್ಡಿಗೆ ನಾವು ರಾಜ್ಯ ಬ್ಯಾಂಕಿಂದ ನಬಾರ್ಡಿಗೆ ಸಾಲ ಕೊಡಬೇಕಾದ್ರೆ 800 ಕೋಟಿ ಗ್ಯಾಪ್ ಆಗಿದೆ. ಅದನ್ನೀಗ 800 ಕೋಟಿ ಗ್ಯಾಪ್ ಆಗಿದೆ. ನಾವು ರಾಜ್ಯ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ಗೆ 800 ಕೋಟಿ ತುಂಬಬೇಕು. ಆ 800 ಕೋಟಿಯನ್ನು 175 ಬ್ಯಾಂಕು ಲಾಸ್ ಆಗಿದೆ. ಅದರಲ್ಲಿ ಸುಮಾರು 30-35 ವರ್ಷದಿಂದ ನಿಮ್ಮ ತಂದೆಯವರ ಕಾಲದಿಂದಲೂ ಆ ಬ್ಯಾಂಕಿಗೆ ಏನೂ ಸಹಾಯ ಮಾಡಲಿಲ್ಲ ಯಾರು, ಗೊತ್ತಾಯ್ತು. ದಯವಿಟ್ಟು ನಿಮ್ಮ ಕಾಲದಾಗಾದ್ರೂ ದಯವಿಟ್ಟು ಸಹಾಯ ಮಾಡ್ತೀರಾ ಅಂತೇಳಿ ನಾವು ನಂಬಿರ್ತೀವಿ ಸರ್. ಈ ರಾಜ್ಯದಲ್ಲಿ 28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ
7 ತಂಡಗಳನ್ನು ನಾವು ಮಾಡಿದ್ವಿ. ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬರ ಅಧ್ಯಯನಕ್ಕೆ ಪ್ರವಾಸನೂ ಕೂಡ ಮಾಡಿದ್ರು. ನಾನಿವತ್ತು ನಮ್ಮೆಲ್ಲ ಶಾಸಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರ ಜೊತೆಯಲ್ಲಿ ತುಮಕೂರು, ಮಧುಗಿರಿ, ನೆಲಮಂಗಲ ಈ ಭಾಗದಲ್ಲಿ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ, ಹೊಲಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೇವೆ. ರೈತರನ್ನ ಮಾತನಾಡಿಸಿ ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ತುಮಕೂರು ಜಿಲ್ಲೆನಲ್ಲಿ ಬಹುತೇಕ ಎಲ್ಲ 10 ತಾಲೂಕುಗಳನ್ನು ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ಬಹುತೇಕ ಎಲ್ಲ ತಾಲೂಕುಗಳು ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರೈತರು ಬೆಳೆಯುವಂಥದ್ದು ಇವತ್ತು ತೆಂಗು ಬೆಳೀತಾರೆ, ಅದೇ ರೀತಿ ಹಣ್ಣು ತರಕಾರಿಗಳನ್ನು ಕೂಡ ಬೆಳೀತಾರೆ, ರಾಗಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ನೋಡಿ, ಇವತ್ತೇನು ಹೊಲದಲ್ಲಿ ನಾವು ನಿಂತಿದ್ದೇವೆ, ಪಾಪ ರೈತರು ಹೇಳ್ತಾ ಇದ್ರು 1.5 ತಿಂಗಳಿಂದನೇ ಅವರು ಬಿತ್ತನೆ ಮಾಡಿ ಫಸಲು ಇವತ್ತು ಕೈಗೆ ಬರಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಬಿತ್ತನೆ ಇವತ್ತು ಪ್ರಾರಂಭ ಆಗಿಲ್ಲ. ಅಂದರೆ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ರೈತರು ಸಂಕಷ್ಟದಲ್ಲಿರುವಂಥ ರೈತರಿಗೆ ಪರಿಹಾರ ಅನ್ನೋದು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೈ ಕಟ್ಕೊಂಡು ಕೂತ್ರೆ ಸಾಕಾಗೋದಿಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ಬಿಡುಗಡೆ ಮಾಡಬೇಕಾಗ್ತದೆ. ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಫಸಲ್ ವಿಮಾ ಯೋಜನೆ ಇನ್ಶೂರೆನ್ಸ್ಗೆ ಹಣ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಇನ್ಶೂರೆನ್ಸ್ ದುಡ್ಡನ್ನು ಕಟ್ಟುವಂಥ ಪರಿಸ್ಥಿತಿಯಲ್ಲೂ ಕೂಡ ರೈತರಿಲ್ಲ. ಹಾಗಾಗಿ ರೈತರು ಏನು ಬೆಳೆ ವಿಮೆಗೆ ಹಣವನ್ನು ಕಟ್ಟಬೇಕಾಗ್ತದೆ, ಅವರ ಬಾಪ್ತನ್ನ ಅದನ್ನು ರಾಜ್ಯ ಸರ್ಕಾರವೇ ಭರಿಸಬೇಕಾಗ್ತದೆ. ಅಂದರೆ ಪ್ರತಿ ತಾಲೂಕಿಗೆ, ತುಮಕೂರು ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ, ಪ್ರತಿ ತಾಲೂಕಿಗೆ ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ ಅಂತ ಹೇಳಿದ್ರೆ, ರೈತರು ತಮ್ಮ ಪಾಲಿನ ಬೆಳೆ ವಿಮೆಯನ್ನು ಕಟ್ಟಬೇಕಾಗುತ್ತೆ, ಅದರ ಬಾಬ್ತು ಕನಿಷ್ಠ 50 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. ಮೂರನೇದಾಗಿ, ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇವಾಗಲೇ ಅಂತ ಪರಿಸ್ಥಿತಿ ಇದೆ. ಕೇವಲ ಮಳೆ ಮೋಡ ಇದೆ ಹೊರತು ಮಳೆ ಬರ್ತಾ ಇಲ್ಲ. ಹೇಮಾವತಿಲೂ ಕೂಡ ನೀರಿಲ್ಲ, ಈ ಭಾಗದ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಜಾನುವಾರುಗಳಿಗೆ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಈಗಾಗಲೇ ಸೃಷ್ಟಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿ ತಾಲೂಕಿಗೆ. ಅದರಿಂದ ಏನೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮತ್ತೊಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ 2 ಕೋಟಿ ರೂಪಾಯಿಗಳು ಪ್ರತಿ ತಾಲೂಕಿಗೆ ತುಮಕೂರು ಜಿಲ್ಲೆಯಲ್ಲೇ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ? ಕುಡಿಯೋ ನೀರಿಗೋಸ್ಕರ. ಅಷ್ಟು ಕೆಟ್ಟ ಪರಿಸ್ಥಿತಿಗಾಗಲೇ ಬಂದು ನಿಂತಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನಿಸ್ತಾ ಇದ್ದರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸುವಂಥದ್ದು, ರೈತರ ಬೆಳೆ ವಿಮೆ ಏನಿದೆ ರಾಜ್ಯ ಸರ್ಕಾರವೇ ಭರಿಸಬೇಕಾಗ್ತದೆ. ಕುಡಿಯೋ ನೀರಿಗೆ ಪ್ರತಿ ತಾಲೂಕಿಗೆ 1 ಕೋಟಿ ಸಾಕಾಗೋದಿಲ್ಲ, 2 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಮೂರನೇದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಹಿಂದೆ BJP ಸರ್ಕಾರದಲ್ಲೂ ಕೂಡ ನಾವು ನೋಡಿದ್ದೇವೆ ಯಾವ ರೀತಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ನಡ್ಕೊಂಡ್ರು ಅಂತೇಳಿ. ಹಾಗಾಗಿ ಸರ್ಕಾರಕ್ಕೆ ಹೇಳುವಂಥದ್ದು, 10,000 ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಒಟ್ಟು ಬಿಡುಗಡೆ ಮಾಡಿದರೆ ಅಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯನ ಮಾಡ್ತಾ ಇದ್ದೀನಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಈ ವರದಿಯನ್ನು ಇನ್ನೊಂದು ಪ್ರಮುಖವಾಗಿ ರೈತರು ಅವರು ಹೇಳ್ಕೊಂಡಿರುವಂಥದ್ದು, ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಬೋರ್ ಇದ್ರೂ ಕೂಡ ಈಗ ಅಂತರ್ಜಲ ಕುಸಿತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ವಿದ್ಯುತ್ತಿನ ಕಣ್ಣ ಮುಚ್ಚಾಲೆಯಿಂದ ವಿದ್ಯುತ್ ಸಮರ್ಪಕವಾಗಿ ಕೊಡದೇ ಇರೋದ್ರ ಪರಿಣಾಮವಾಗಿ ರೈತರು ತೊಂದರೆ ಅನುಭವಿಸ್ತದೆ. ಯಾರು ತೋಟಗಾರಿಕೆ ಇದೆ, ತೆಂಗು ಅಡಿಕೆ ಬೆಳೀತಾ ಇದ್ದಾರೆ, ಆಗ ಅವರು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ 3 ಫೇಸು 3 ಫೇಸು 7 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೂಡ ಕೊಡಬೇಕಾಗ್ತದೆ. ಇವೆಲ್ಲನೂ ಕೂಡ ರಾಜ್ಯ ಸರ್ಕಾರ ಈಗ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸರ್. ಎಲ್ಲದಕ್ಕೂ ಕೂಡ ಕೇಂದ್ರ ಕಾರಣ, ಕೇಂದ್ರ ಪರಿಹಾರ ಕೊಡಬೇಕು ಅಂತ ಏಕಾಏಕಿಯಾಗಿ ಕೊಡಬೇಕು. ಪ್ರತಿ ಬಾರಿನೂ ಕೂಡ ಇದೇನು ಹೊಸದೇನಲ್ಲ. ಬರ ನೆರೆ ಬರ್ತಕ್ಕಂಥದ್ದು ಇದು ಸಹಜ.
5 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಏನು ಇವತ್ತು ರಾಜ್ಯ ಸರ್ಕಾರ ಬರ ಬಂದಂಥ ಸಂದರ್ಭದಲ್ಲಿ ಫಸ್ಟು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ತತ್ಕ್ಷಣ ಒಂದು 10,000 ಕೋಟಿ ಬಿಡುಗಡೆ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಸಹಜ. ಕೇಂದ್ರ ಸರ್ಕಾರದ ಅಧಿಕಾರಿಗಳ ತಂಡನೂ ಕೂಡ ಬರ್ತದೆ. ಕೇಂದ್ರ ಸರ್ಕಾರದ ಪಾಲೇನು ಬರಬೇಕು ಅದು ಬಂದೇ ಬರ್ತದೆ. ಆದರೆ ಕೇಂದ್ರ ಸರ್ಕಾರದ ಪಾಲು ಬರಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತ್ರೆ ಖಂಡಿತ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದಂತಾಗ್ತದೆ, ದ್ರೋಹ ಬಗೆದಂತಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ, ನೀವು ಬರ ಪ್ರವಾಸ ಮಾಡ್ತಾ ಇದ್ದೀರಾ. ಈ ವರದಿಯನ್ನೇನಾದ್ರೂ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಅವರ ಮನವೊಲಿಸುವಂತ ಕೆಲಸ ಏನಾದ್ರು ಮಾಡ್ತೀರಾ? ನೋಡಿ, ಕಾವೇರಿ ವಿಚಾರದಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಏನು ಆದೇಶ ಕೊಟ್ಟಾಗ ಫಸ್ಟ್ ನೀರು ಬಿಟ್ಟು ಬನ್ನಿ, ಆಮೇಲೆ ನಾವೇನು ತೀರ್ಪು ಕೊಡಬೇಕು ಅಂತ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಬರದ ವಿಚಾರ ಇರ್ಬೋದು, ನೆರೆ ವಿಚಾರದಲ್ಲಿರ್ಬೋದು ಸಹಕಾರ ಕೊಡಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಸಹಕಾರ ಕೇಳುವ ಮುಂಚಿತವಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ, ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ, ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ಬೇಕು, ಏನು ಮನವಿ ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ. ಇಲ್ಲ, ನಿಮ್ಮ ರಾಜ್ಯದ ಯಾವುದೇ ಸಂಸದರು ಕೂಡ ಆ ಬಗ್ಗೆ ರಾಜ್ಯದ ಯಾವುದೇ ಸಂಸದರು ಧ್ವನಿ ಎತ್ತಾ ಇಲ್ಲ ಅಂತ ನಾನು ಮತ್ತೆ ಹೇಳ್ತಾ ಇದ್ದೇನೆ. ರೈತರು ಸಂಕಷ್ಟದಲ್ಲಿದ್ದಾಗ ರಾಜ್ಯ ಸರ್ಕಾರ ಒಂದು ಚುನಾಯಿತ ಸರ್ಕಾರ ಇದೆ. ಇಲ್ಲೇನು ರಾಷ್ಟ್ರಪತಿ ಆಡಳಿತ ಇಲ್ಲ, ಒಂದು ಚುನಾಯಿತ ಸರ್ಕಾರ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಹರಸಾಹಸ ಮಾಡಿ ನನ್ನ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ತತ್ಕ್ಷಣ ಕೃಷಿ ಸಚಿವರನ್ನ ಯಾರು ಅಂತೇಳಿ ರಾಜ್ಯ ಜನತೆಗೆ ತಿಳಿಸ್ಕೊಡ್ಲಿ, ತೋಟಗಾರಿಕೆ ಸಚಿವರು ಯಾರು ಅಂತೇಳಿ ಜನರಿಗೆ ಹೇಳಲಿ. ಜೊತೆಗೆ ಇವತ್ತು ಕಂದಾಯ ಸಚಿವರು ಕೂಡ ಇದ್ದಾರೆ. ಅವರು ಅಖಾಡಕ್ಕೆ ಇಳಿದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ಫಸ್ಟ್ ಇತ್ಯರ್ಥ ಮಾಡಲಿ, ತೀರ್ಮಾನವನ್ನು ಮಾಡಲಿ. ಬರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ಲಿಕ್ಕೆ ಹೊಂಟಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಾಸ್ತವಿಕ ಸತ್ಯವನ್ನ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಪ್ರಯತ್ನ ರೈತರ ಪರವನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ನಮ್ಮ ಸುರೇಶ್ ಗೌಡ್ರಾಗಲಿ, ನಾರಾಯಣ ಸ್ವಾಮಿ ಅವರಾಗಲಿ, ನಮ್ಮ ಜ್ಯೋತಿ ಗಣೇಶ್ ಅವರು, ಆಮೇಲೆ ಪಕ್ಷದ ಪ್ರಮುಖರು ವೆಂಕಟಮುನಿಯಪ್ಪನವರು ಕೂಡ ಇದ್ದಾರೆ. ನಾವು ಬಂದಿರೋ ಉದ್ದೇಶ ಖಂಡಿತ ನಾವು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ರಾಜಕಾರಣ ಮಾಡೋದಾದ್ರೆ ನಾವು ಬೆಂಗಳೂರಿನಲ್ಲೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ನಾವು ಕೂಡ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಮಾತನಾಡಬೇಕು ಅಂತ ನಾವು ಮಾಡ್ತಾ ಇರೋದು. ಸರ್, ಈಗ ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅನ್ನುವಂಥದ್ದು ತಮ್ಮ ಹೋರಾಟ. ಸೊ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಪ್ರಧಾನ್ ಅವರು ಹೇಗೆ ರಾಜೀನಾಮೆ ಕೊಡೋ ಲಾಠಿ ಚಾರ್ಜ್ ಆದ ನಂತರ ಅದೇ ರೀತಿ ಬಿಜೆಪಿ ಪ್ರೊಟೆಸ್ಟ್ ಮಾಡಲಿ, ಬೇಕಾದರೆ ಲಾಠಿ ಚಾರ್ಜ್ ಆದ ನಂತರ ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಲಾಠಿ ಚಾರ್ಜ್ ಮಾಡೋ ಹಂತಕ್ಕೆ ಮಾಡಲೇಬೇಕಾದ ಮದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ದುರಹಂಕಾರದಿಂದ ಮಾತನಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ, ರಾಜ್ಯ ಜನತೆಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಏನು ಪರ್ಮನೆಂಟಾಗಿ MLA ಇರ್ತಾರೆ, ಅವರು ಪರ್ಮನೆಂಟಾಗಿ ಮಂತ್ರಿ ಇರ್ತಾರ? ಏನೋ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡು ಯಾವ ರೀತಿ ಯುವ ಜನತೆಗೆ ಅನುಕೂಲ ಮಾಡಬೇಕು ಅದ್ರ ಕಡೆ ಅವರು ಗಮನ ಹರಿಸ್ಬೇಕು. ಈ ರೀತಿ ದುರಹಂಕಾರದಿಂದ ಮಾತನಾಡಿ ಯುವಕರ ಮನಸ್ಸಿಗೆ ನೋವು ತರ್ತಕ್ಕಂಥ ಕೆಲಸ ಅವರು ಮಾಡಬಾರ್ದು.